ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅಗಮ್ಯವಾದ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದೆನು. ಪ್ರಿಯವಾದವರೇ, ಇದರಲ್ಲಿ ನಾವು ನೋಡುವ ಕಾರ್ಯ ಏನೆಂದರೆ, ಏದೇನ್ ತೋಟದಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಇತ್ತು. ಆ ತೋಟದ ಮಧ್ಯದಲ್ಲಿ ಜೀವದ ವೃಕ್ಷವಿತ್ತು. ಈ ಜೀವ ವೃಕ್ಷವು ಕ್ರಿಸ್ತನೊಳಗೆ ನಾವು ಅನುಭವಿಸುವ ಜೀವವನ್ನು ಕುರಿತದಾಗಿ ಇರುವಂತದು. ಏದೇನ್ ತೋಟವು ಸಂಪೂರ್ಣವಾಗಿಯೂ ದೇವರ ಪ್ರಸನ್ನತೆಯಿಂದ ತುಂಬಿತ್ತು. ದೇವರ ಪ್ರಭಾವವು ಅಲ್ಲಿ ತುಂಬಿ ತುಳುಕುತ್ತಿತ್ತು. ಈ ಮಹಿಮೆಯಾದ ದೇವರ ಪ್ರಸನ್ನತೆಯಲ್ಲಿ ಮನುಷ್ಯನು ಜೀವಿಸುತ್ತಿದ್ದನು ಮತ್ತು ಉಸಿರಾಡುತ್ತಿದ್ದನು. ದೇವರು ಪ್ರತಿದಿನವೂ ಅವನನ್ನು ವಿಚಾರಿಸುತ್ತಿದ್ದನು. ಅವನು ಕೂಡ ಪ್ರತಿದಿನವೂ ದೇವರ ಸ್ವರವನ್ನು ಕೇಳಿ ಅದರಲ್ಲಿ ಸಂತೋಷವಾಗಿದ್ದನು. ಅದೇ ಭಾಗ್ಯವು ಕ್ರಿಸ್ತನಿಂದ ನಿಮಗೂ ದೊರಕಿದೆ. ನೀವು ಮತ್ತು ನಿಮ್ಮ ಪರಲೋಕದ ತಂದೆಯು ಒಂದಾಗಿ ಬಿಟ್ಟಿದ್ದೀರಿ. ಕ್ರಿಸ್ತನ ಜೀವವು ಮತ್ತು ಆ ಜೀವ ಕೊಡುವ ಸಮೃದ್ಧಿಯು ನಿಮ್ಮೊಳಗೆ ಉಂಟಾಗಿದೆ ಎಂಬುದನ್ನು ತಿಳಿದುಕೊಂಡು ಒಂದೊಂದು ಕ್ಷಣದಲ್ಲಿಯೂ ದೇವರ ಪ್ರಸನ್ನತೆಯಲ್ಲಿ ಉಲ್ಲಾಸದಿಂದಲೂ ಆತನ ಪ್ರಭಾವವನ್ನು ಅನುಭವಿಸಿರಿ. ನೀವು ಈ ಭೂಮಿಯಲ್ಲಿ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.